ನಮ್ಮ ಕೂಡ್ಲಿಗಿ ತಾಲೂಕು ಮತ್ತು ಸಂಡೂರು ತಾಲೂಕಿನಿಂದ ಏನು 19 ಜನ ಪ್ರಯಾಣ ಮಾಡ್ತಾಯಿದ್ರು. ಅದರಲ್ಲಿ 6 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. 9 ಜನನ ಕೊಪ್ಪಳದಲ್ಲಿ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. 4 ಜನ ಇಲ್ಲಿ ಹೊಸಪೇಟೆಗೆ ಆಗಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಈಗ ತಾನೇ ದೂರವಾಣಿನಲ್ಲಿ ನಾನು ಮಾತಾಡಿದಾಗ ಎಲ್ಲ ರೈತ ಕುಟುಂಬ ಸರ್, ಎಲ್ಲರೂ ಬಡವರಿದ್ದಾರೆ ಹಿಂಗೆ ಅಂತೇಳಿ ನಾನು ಅವ್ರ ಗಮನಕ್ಕೆ ತೊಗೊಂಬಂದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ತೀರ್ಕೊಂಡಿದ್ದಾರೆ, ಇವತ್ತು ಸಂಡೂರಿನವರು 3 ಜನ ತೀರ್ಕೊಂಡಿದ್ದಾರೆ, ಕೂಡ್ಲಿಗಿ ತಾಲೂಕಿನವರು 3 ಜನ ತೀರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರಿಹಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿನ ಒಬ್ಬರಿಗೆ ಯಾರು ತೀರ್ಕೊಂಡಿದ್ದಾರೆ ತಲಾ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದೀನಿ. ನಾನೇ ಚಿಕಿತ್ಸಾ ವೆಚ್ಚ ಎಲ್ಲ ನಾನು ಕಂಪ್ಲೀಟಾಗಿ ಲೋಕಸಭಾ ಸದಸ್ಯನಾಗಿ ನಾನು ಚಿಕಿತ್ಸಾ ವೆಚ್ಚ ಎಲ್ಲ ನಾನೇ ಭರಿಸ್ತೀನಿ. ಅದೇ ನಾವು ಸುರಕ್ಷತೆ ಕ್ರಮಗಳನ್ನ ಏನು ತಗೊಂಡಿದ್ದೀವಿ, ಬಟ್ ಜನ ಕೂಡ ಇದು ಯಾವ ರಸ್ತೆ ಏನು ಅಂತಂತೇಳಿ ಮಾಡಬೇಕು. ನಾನು ಮಾತಾಡಿದ್ದೀನಿ ನ್ಯಾಷನಲ್ ಹೈವೇದವ್ರ ಜೊತೆ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ, RTO ಅವ್ರ ಜೊತೆ, ಪೊಲೀಸ್ ಇಲಾಖೆ ಜೊತೆ ಕೋರ್ಡಿನೇಷನ್ ಮಾಡಿ 25 ಅಥವಾ 26ಕ್ಕೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕು, ಜನರಿಗೆ ಏನೇನು ಅವೇರ್ನೆಸ್ ಮಾಡಬೇಕು ಅದು ಮಾಡ್ತಕ್ಕಂಥ ಕೆಲಸ ನಾನು ಜರೂರಾಗಿ ಮಾಡ್ತೀನಿ. ನೀವು ಸೇರಿ ನೀವು ಕೂಡ ಒಂದು ಕಂಪ್ಲೀಟಾಗಿ ತರ್ತಕ್ಕಂಥದ್ದು ಕೂಡ ಜನಕ್ಕೆ ಅವೇರ್ನೆಸ್ ಕೂಡ ತಾವು ಮೀಡಿಯಾದವ್ರು ಮಾಡ್ಬೇಕಂತೇಳಿ ನನ್ನ ಮೂಲಕ ಮತ್ತು ಜನರ ಮೂಲಕ ತಮ್ಮನ್ನು ಅದೃಷ್ಟ ಸಂಗತಿ. ನಮ್ಮ ಮುನ್ರಾಬಾದ್ ಹತ್ರ ಇವತ್ತು ನಮ್ಮ ಸಂಡೂರು ತಾಲೂಕು ಹಾಗೂ ಕೂಡ್ಲಿಗಿ ತಾಲೂಕಿಂದ ಹೋಗ್ತಾ ಇದ್ದಂಥ 19 ಜನ ಹುಡುಗಮ್ಮ ಜಾತ್ರೆಗೆ ಅಂತ ಹೋಗ್ತಾ ಇದ್ರು ಟ್ರ್ಯಾಕ್ಟ್ರಲ್ಲಿ. ಹಿಂದೆಯಿಂದ ಲಾರಿ ಬಂದು ಗುದ್ದಿ ಅದು ಕೆಳಗೆ ಉರುಳು ಬಿದ್ದಿದೆ ಟ್ರ್ಯಾಕ್ಟ್ರು ಅಂತ. ಅದರಲ್ಲಿ 19 ಜನದಲ್ಲಿ 6 ಜನ ಹಸುನಿಗಿದ್ದಾರೆ. ಸೊ ಅವನ್ನೆಲ್ಲ ಇಲ್ಲಿ ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ಇನ್ನು 6 ಜನ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇನ್ನು 9 ಜನ ನಮ್ಮ ಕೊಪ್ಪಳ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಸತ್ತವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಅವ್ರ ಮನೆಯವ್ರಿಗೆಲ್ಲ ಈ ಒಂದು ಸಾವು ಧೈರ್ಯ ತಂದ್ಕೊಂಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ದಿನ ಸುಮಾರು 12-12:30 ಸುಮಾರಿನಲ್ಲಿ ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಈ ಪ್ರಮುಖವಾಗಿ ಕೂಡ್ಲಿಗಿ ಮತ್ತು ಅದರ ಸರೌಂಡಿಂಗ್ ವಿಲೇಜಸ್ಸಿಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುನ್ರಾಬಾದ್ ಬಾರ್ಡ್ರ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಟ್ಯಾಂಕರ್ ಹಿಂದಿನಿಂದ ಬಂದು ಬಹಳ ಬಲವಾಗಿ ಗುದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡ್ರಿಗೆ ಹೊಡೆದು ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇಯಿಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ, ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಈ ಉಳಿದ ವ್ಯಕ್ತಿಗಳಲ್ಲಿ 4 ಜನ ಇಲ್ಲಿ ಹೊಸಪೇಟೆ 100 ಬೆಡ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇನ್ನು 9 ಜನನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳಗೆ ರೆಫರ್ ಮಾಡಲಾಗಿದೆ. ಅದರಲ್ಲಿ ಇನ್ನೂ 2 ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ ಅಂತ ನಮ್ಮ ಡಾಕ್ಟರ್ಸು ತಿಳಿಸಿದ್ದಾರೆ. ಈಗಾಗಲೇ ಏನು ಈ ಅಪರಾಧ ಎಸಗಿರುವ ಈ ಕೃತ್ಯದ ಹಿಂದಿನ ಆ ಟ್ಯಾಂಕರ್ನ ಚಾಲಕ ಆತನನ್ನು ಈಗಾಗಲೇ ವಶಕ್ಕೆ ಪಡೆದು ನಾವೀಗಾಗಲೇ ವಿಚಾರಣೆ ಪ್ರಾರಂಭಿಸಿದ್ದೇವೆ. ಘಟನಾ ಸ್ಥಳಕ್ಕೆ ಘಟನೆ ನಡೆದ ಕೂಡಲೇ ನಮ್ಮ SP ವಿಜಯನಗರ್ ಮತ್ತು SP ಕೊಪ್ಪಳ ಇಬ್ಬರು ಧಾವಿಸಿ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಏನೇನು ಕ್ರಮಗಳಾಗಬೇಕಾಯಿತು ಆಗಿದೆ. ಹೈವೇನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಕ್ರಮಗಳನ್ನ, ಇನ್ಫ್ಯಾಕ್ಟ್ ನಮ್ಮ SP ವಿಜಯನಗರ್ ಅವರು ಒಂದು 6 ತಿಂಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಅಂತ ಒಂದು ಮಾಡಿದ್ದಾರೆ. ಇದು ಸಂದರ್ಭ ಅಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇನ್ನೊಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ತಿಳಿಸ್ತೀನಿ ತಮಗೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು, PWD, ರೋಡ್ ಇಂಜಿನಿಯರಿಂಗ್, ಆಮೇಲೆ ಕೆಲವು ಕಾಲೇಜು ಪ್ರೊಫೆಸರ್ಸು ಎಲ್ಲರನ್ನೂ ಕರ್ಕೊಂಡೋಗಿ ಬ್ಲೈಂಡ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿ ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ 2 ಜಿಲ್ಲೆ SP ಗಳು ಗಮನ ಹರಿಸ್ತಾ ಇದ್ದಾರೆ. ಇದೊಂದು ಬಹಳ ದುರದೃಷ್ಟವಶಾತ್ ಆಗಿರುವಂಥ ದುರ್ಘಟನೆ ಆಗಿದೆ. ಸಂಪೂರ್ಣ ತನಿಖೆ ಮಾಡಿ
ನಾವು ಸೂಕ್ತವಾದ ಒಂದು ಆರೋಪ ಪಟ್ಟಿನ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಮುಂದೆ ಟ್ಯಾಕ್ಟ್ರ್ ಹೋಗ್ತಿತ್ತು ಸರ್, ನಾ ಹಿಂದೆ ಟ್ರಾಲೆ ಕುಂತಿದ್ದೆ ಸರ್, ಇಲ್ಲೇ ಓವರ್ ಸ್ಪೀಡ್ನಾಗ ಬಂದು ಒಂದೇ ಸಲ ಹೊಡೆದ್ಬಿಟ್ಟ ಸರ್. ಹಂಗೆ ಯಾರು? ಲಾರಿ ಕೆಳಗೆ ಹಂಗೆ ಒಂದೇ ಸಲ ಪಲ್ಟೆ ಹೋಗ್ತು ಸರ್. ಬ್ರಿಡ್ಜ್ 6 ಎಲ್ಲ ಕೆಳಗೆ ಬಿಟ್ಟಿತ್ತು ಸರ್. ಹಂಗೆ ಎಷ್ಟು ಜನ ಹೋಗಿದ್ರೆ ಟ್ರ್ಯಾಕ್ಟರ್? ಸರ್ ಒಂದು 16 ಜನ ಇದ್ದೀವಿ ಸರ್. ಎಲ್ಲಿಂದ ಎಲ್ಲಿ ಹೋಗ್ತೀವಿ? ಹುಬ್ಳಿಯಿಂದ ಹುಲಿಗೆಮ್ಮ ದೇವಸ್ಥಾನ ಕುಂತಿದ್ವಿ. ನಿಮ್ಮ ಹೆಸರು? ನಾಗರಾಜ್. ನೀವು ಯಾವ ಊರು? ಸಂಡು ಯಶವಂತನಗರ. ಯಶವಂತನಗರ. ಎಷ್ಟು ಜನ ಇದ್ರು ಟೋಟಲ್ ನೀವು ಹೋಗೋ ಟ್ರ್ಯಾಕ್ಟರ್? ಎಷ್ಟು 16 ಜನ ಇದ್ದೀವಿ ಸರ್. ಮಕ್ಕಳು? ಒಂದು 7 ಜನ ಇದ್ದೀವಿ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.